ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಸರ್, ಇಡೀ ವರ್ಷಕ್ಕೆ ಪಡ್ಕೊಂಡೈತೆ ಸರ್. ಈಗ ಮೂಡಾದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ವಿಪಕ್ಷಗಳು ಒಂದು ರಾಜಕೀಯ ದ್ವೇಷದಿಂದ ಈ ಥರ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ನಂಬರ್ 1 ಅದರಲ್ಲಿ ಏನೂ ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ಬಂದು ನೋಡ್ತಾರೆ? ಎಂಕ್ವೈರಿ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಮಾಡೋದು ಬೇರೆ. ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕು. ಅದನ್ನು ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವಿದೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರು ಎಲ್ಲ ಸಂಪೂರ್ಣವಾಗಿ ಆಗಬೇಕು. CBI ಕೊಡಲಿ. CBI ಕೊಟ್ಟರೆ ತನಿಖೆ ಇದೆ. ಯಾವುದೂ ಹಗರಣ ಇಲ್ಲಂದ್ರೆ ಯಾಕೆ ಭಯ ಪಡ್ಕೋಬೇಕು? ಇದು ನನ್ನ ಪ್ರಶ್ನೆ. ಇಲ್ಲ, ಅದನ್ನು ಯಾವುದೇ ಕಾನೂನು ಏನು ಉಲ್ಲಂಘನೆ ಆಗಿದೆ ತೋರಿಸ್ಕೊಡ್ಲಿ. ವಿನಾಕಾರಣ ಬರೀ ದೇಶದ ದೇಶದ ಆರೋಪ ಭಾಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ, ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ. ಒಂದು ನಿಮಿಷ ರೀ, ಅಲ್ಲಿ ಸಿದ್ದರಾಮಯ್ಯ ಅವ್ರು ಬೇಕಾದ್ದು ಹೇಳಿ. ನೀವು ಮಾಧ್ಯಮದವ್ರ ಪ್ರಶ್ನೆ ಕೇಳಬೇಕು. ಅವ್ರಿಗೆ ನೀವು ಕೇಳೋದಿಲ್ಲ. ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ. ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟಲ್ಲಿ ಪಡ್ಕೋಬೇಕು ಕಾನೂನಿದೆ. ಆ ಕಾನೂನು ಉಲ್ಲಂಘನೆ ಆಗಿದೆ. ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದವ್ರು ಓದಿ ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ. 92, 93 ಉಲ್ಲಂಘನೆ ಏನಾಗಿದೆ. ಆಮೇಲೆ 50-50 ಅದಕ್ಕೆ ಕೊಡಬೇಕು, ಅದಕ್ಕಿಲ್ಲ, ಯಾವ ಲೇಔಟಲ್ಲಿ ಕೊಡಬೇಕು, ಅದೇ ಲೇಔಟಲ್ಲಿ ಕೊಡಬೇಕು ಅಂತಿದೆ. ಆ ಲೇಔಟಲ್ಲಿ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಸರ್, ನೀವೆಲ್ಲ ಬರ್ರಿ.